ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಮಶ್ರೀ ಡೈರಿ. ಸೊ ರೆಡಿ ಆಗಿಬಿಟ್ಟು ನಾನು ಬಿಜಾಪುರ ಸೈಡ್ ಹೊರಟ್ವಿ. ಇವತ್ತಿನ ಬ್ಲಾಗ್ ನಮ್ಮ ಬಿಜಾಪುರದಲ್ಲಿ ಮಾಡೋಣ ಅಂತೆ. ಸೊ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ತಾಣವಾಗಿರುವಂತಹ ನಮ್ಮ ಪ್ರಸಿದ್ಧವಾದ ಗೋಲ್ ಗುಂಬಜ್ ಬಗ್ಗೆ ಇವತ್ತ ನಾವು ಸ್ವಲ್ಪ ತಿಳ್ಕೊಳ್ಳೋಣ ನಮ್ಮ ಬ್ಲಾಗ್ ಅಲ್ಲಿ. ಸೊ ನಾವು ತುಂಬಾ ಚಿಕ್ಕವರಿದ್ದಾಗೆಲ್ಲ ಪ್ರವಾಸಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲಾ ಕಡೆನೂ ಅಷ್ಟೇ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಬರೋದ್ ಹೆಸರು ಬಿಜಾಪುರ ಅಂದ ತಕ್ಷಣ ಗೋಲ್ ಗುಂಬಜ್. ಅಲ್ಲಿ ತುಂಬಾ ಸ್ಮಾರಕಗಳಿದ್ರು. ಇದು ತುಂಬಾನೇ ಫೇಮಸ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಫುಲ್ ಇಂಡಿಯಾದಲ್ಲಿ. ಸೊ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಈ ಪ್ಲೇಸ್ ಅಂತ ಇವತ್ ನಮ್ ಬ್ಲಾಗ್ ಅಲ್ಲಿ ತಿಳ್ಕೊಳ್ಳೋಣ ಅಂತ. ಗೋಲ್ ಗುಂಬಜ್ ಬಗ್ಗೆ ನಮ್ಗೆ ತುಂಬಾನೇ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ಅನ್ಕೊಂಡಿರ್ತೀವಿ, ಏನೂ ಗೊತ್ತಿರಲ್ಲ. ಸೊ ಇವತ್ತು ನಾವು ತಿಳ್ಕೊಳ್ಳೋಣ ಹೇಗಿದೆ ಗೋಲ್ ಗುಂಬಜ್ ಮತ್ತೆ ಅದ್ರ ಇತಿಹಾಸನ. ಸೊ ನಮ್ ಜೊತೆ ಇದ್ದಾರೆ ನಮ್ ಬ್ರದರ್ ಆದಂತ ಹನುಮಂತು ಐಹೊಳೆ ಅವರು. ಇವರು ಒಂದು ಯುವ ನಾಯಕ ನ್ಯೂಸ್ ಪೇಪರ್ದು ಉಪ ಸಂಪಾದಕರು ಹೌದು. ಸೊ ತುಂಬಾ ಚೆನ್ನಾಗಿ ಕನ್ನಡನ ಬರೀತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರ ಬಗ್ಗೆನೆ ಹಾಗೆ ತಿಳ್ಕೊಂಡು ಅದೇ ತರ ಏನಂತಾರೆ ಗೋಲ್ ಗುಂಬಜ್ ಬಗ್ಗೆನೂ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ ಅಂತೆ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿರುವಂತಹ ಈ ಗೋಲ್ ಗುಂಬಜನ್ನ ನೋಡಕ್ಕೆ ತುಂಬಾನೇ ಖುಷಿ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿ ನಿಂತಿದೆ ಅಂದ್ರೆ, ಇದು ಯಾವುದೇ ಮೇಲ್ಗಡೆ ಗುಮ್ಮಟ ಕಾಣಿಸ್ತಿದೆಲ್ಲ, ಯಾವುದೇ ಆಧಾರವಿಲ್ಲ, ಅದಕ್ಕೆ ಪಿಲ್ಲರ್ಸ್ ಏನು ಇಲ್ಲ ಅಲ್ಲಿ. ಸೊ ಹಾಗಾಗಿ ಅದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಇಲ್ಲಿ. ಸೊ ಇದು ಬಂದು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಆಗಿರುತ್ತೆ. ಇದು ಸಮಾಧಿ ಅಂತಂದ್ರೆ ಅವಾಗಿನ ಕಾಲದ ರಾಜರಲ್ಲ, ಸಾಮಾನ್ಯ ಜನರಿಗೆ ನೋಡಕ್ ಸಿಗೋದೇ ಕಷ್ಟ. ಸೊ ಅಂತದ್ರಲ್ಲಿ ಅವರು ತಮ್ಮ ಸಮಾಧಿನ ತುಂಬಾನೇ ಸ್ಪೆಷಲ್ ಆಗಿ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ರು. ಇದು ಮೊದಲು ಆಳಿದಂತ ರಾಜರದ ಎಲ್ರೂ ಇದೇ ತರನೇ. ಸೊ ಹಾಗಾಗಿ ಇವರ ಸಮಾಧಿಗಳನ್ನ ನಾವ್ ಇಲ್ಲಿ ಗೋಲ್ ಗುಂಬಜ್ ಒಳಗಡೆ ನೋಡ್ಬೋದು. ರೋಮಲ್ ಇರುವಂತಹ ಸೇಂಟ್ ಪೀಟರ್ಸ್ ಬೆಸಿಲಿಕಾ ನಂತರದಲ್ಲಿ ಆ ಗಾತ್ರದಲ್ಲಿ ಇದುವರೆಗೆ ನಿರ್ಮಿಸಲಾದಂತಹ 2ನೇ ಅತಿ ದೊಡ್ಡ ಗುಮ್ಮಟ ಅಂದ್ರೆ ನಮ್ಮ ಗೋಲ್ ಗುಂಬಜ್. ಸೊ ಇದನ್ ಕಟ್ಟಿದವರು ಯಾಕೂತ್ ಮತ್ತು ದಬುಲ್ ಅಂತ. ಸೊ ಈ ಶಿಲ್ಪಿಗಳು ಎಷ್ಟು ತಮ್ಮ ಚಾಕಚಕ್ಯತೆಯನ್ನ ಹೇಗ್ ಮಾಡಿದ್ದಾರೆ ಅಂದ್ರೆ, ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ. ಸೊ ಇಲ್ಲಿ ಒಂದು ಹಗ್ಗ ಕಾಣಿಸ್ತು ನಿಮ್ಗೆ, ನಾನು ಜೂಮ್ ಮಾಡಿ ತೋರ್ಸಿದ್ನಲ್ಲ, ಅಲ್ಲಿ ಒಂದು ಏನೋ ಕಟ್ಟಿದ್ದಾರೆ ಕಲ್ ತರ. ಸೊ ಅದೇನಂತ ಅಂದ್ರೆ ಸಿಡಿಲ್ನ ಹಿಡಿದ್ಬಿಟ್ಟು ಕಟ್ಟಿರೋದು ಅಂತ ಒಂದು ದಂತಕತೆ ಇದೆ. ಅದು ಎಷ್ಟು ನಿಜ ಅಂತ ನನಗ್ ನಿಜ ಗೊತ್ತಿಲ್ಲ, ಬಟ್ ನಾನ್ ಕೇಳಿದಾಗ ಅಲ್ಲಿ ಜನ ಹೇಳಿರೋದು. ಸೊ ಸಿಡಿಲ್ನ ಆ ತರ ಕಟ್ಟಿ ಈ ತರ ಹಾಕಿದ್ದಾರೆ, ನೇತಾಕಿದ್ದಾರೆ ಡೋರ್ ಮುಂದೆ ಅಂತ. ಸೊ ಬಿಲ್ಡಿಂಗ್ ಏನು ಆಗ್ಬಾರ್ದು ಅನ್ನೋ ರೀಸನ್ಗೆ ಈ ತರ ಹಾಕಿದ್ದಾರೆ ಅಂತ ಹೇಳಿದ್ರು. ಸೊ ಒಳಗಡೆ ನೋಡೋಣ ಅಂತ, ಯಾವ್ಯಾವ ತರ ಹೇಗೆ ಶಿಲ್ಪ ಕೆತ್ತನೆಗಳು ಯಾವ ತರ ಇದೆ, ಸೊ ಆಗಿನ ಕಾಲದಲ್ಲಿ ಯಾವ್ಯಾವ ತರ ಕೆತ್ತನೆಗಳನ್ನ ಮಾಡ್ತಾ ಇದ್ರು ಅಂತ. ಸೊ ಇಲ್ಲಿ ಡೋರ್ ಒಳಗಡೆನೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅವ್ರು ಒಳಗಡೆ ವಿಡಿಯೋ ಮಾಡ್ಬಿಡಿ ಅಂತ ಹೇಳಿದ್ರು, ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಗೋರಿಗಳು, ಸಮಾಧಿಗಳು. ಸೊ ಆಗಿನ ಕಾಲದ ರಾಜರು ತಾವು ಸತ್ ಮೇಲೂ ಹೇಗೆ ಜನ ತಮ್ಮನ್ನ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ರು ವಿದ್ಯೆನ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆದಿಲ್ ಶಾ ಮತ್ತೆ ಅವರ ಬಂಧುಗಳ ಇರುವಂತಹ ಗೋರಿಗಳು. ಸೊ ಇಲ್ಲಿ ನಮ್ಗೆ ಕಾಣಿಸ್ತು ಸ್ವಲ್ಪ ಈ ತರ ಏನೋ ವಾಯು ಸಮಥಿಂಗ್ ಅವ್ರೇನೋ ಹೇಳಿದ್ರು ಅದಕ್ಕೆ ವರ್ಡ್. ಇವಾಗೆಲ್ಲ AC ಎಲ್ಲ ಹೆಂಗಿರುತ್ತಲ್ಲ, ಆಗಿನ ಕಾಲದಲ್ಲಿ ಈ ತರದ್ ಮಾಡ್ಕೋತಾ ಇದ್ರು ಒಳಗಡೆ. ಸೊ ಯಾಕಂದ್ರೆ ಇದು ತುಂಬಾ ಕಲ್ಲಿನ ಬಿಲ್ಡಿಂಗ್ ಅಲ್ವಾ. ಸೊ ಗಾಳಿ ಎಲ್ಲ ಬರ್ಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ. ಸೊ ಅದೇ ತರ ವ್ಯವಸ್ಥೆನ ನಾವು ನೋಡಿದ್ವಿ. ಸೊ ಇಲ್ಲಿ ಕಾಣ್ತಿರೋಂಥ ಗೋರಿಗಳೆಲ್ಲ ನಿಜ ಗೋರಿಗಳಲ್ವಂತೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ನಾವು ನೋಡ್ತಾ ಇದೀವಲ್ಲ ಇಲ್ಲಿ, ಅಲ್ಲಿ ಒಳಗಡೆ ಇದೆ ಕಳೆಬರಗಳನ್ನ ಇಟ್ಟಿರ್ತಾರಂತೆ. ಕಳೆಬರ ಅಂದ್ರೆ ಅವ್ರದ್ದು ಬಾಡೀಸ್. ಸೊ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ, ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಸೊ ಅಂಡರ್ ಗ್ರೌಂಡ್ ಅಲ್ಲಿ ನೋಡಕ್ ಟ್ರೈ ಮಾಡಿದ್ವಿ, ನಮ್ಗೆ ನಿಜ ಏನೂ ಕಾಣಿಸ್ಲಿಲ್ಲ ಅಲ್ಲಿ ಕಾಣೋ ತರಾನು ಇಟ್ಟಿರಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ನೋಡಿದ್ವಿ, ಏನೂ ಕಾಣಿಸ್ಲಿಲ್ಲ. ಟ್ರೈ ಮಾಡ್ತಾ ಇದ್ವಿ. ಜಸ್ಟ್ ಅಲ್ಲಿ ಒಂಚೂರು ನೀರ್ ತರಾನು ಕಾಣಿಸ್ತು, ಒಂಚೂರು ಮಣ್ಣು ಎಲ್ಲ ಬಿದ್ದಿತ್ತು. ಸೊ ಅಷ್ಟು ಕ್ಲಿಯರ್ ಏನೂ ಇರ್ಲಿಲ್ಲ ಅಲ್ಲಿ ನೋಡಕ್ಕೂ ಅವಕಾಶ ಮಾಡ್ಕೊಡ್ತಾ ಇರ್ಲಿಲ್ಲ ಅವರು.
ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನು ಲೈಟ್ಸ್ ಇಲ್ಲ, ಆಗಿನ ಕಾಲದಲ್ಲಿ ಏನು ಇರ್ಲಿಲ್ಲ. ಆದ್ರೂ ಲೈಟ್ ಎಷ್ಟು ಚೆನ್ನಾಗಿ ಒಳಗಡೆ ಬರುತ್ತೆ ಅಂದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ಅವರು ಕಿಟಕಿಗಳನ್ನ ಅಂದ್ರೆ ಎಲ್ಲಾ ಕಡೆನೂ ಆ ತರ ಫೆಸಿಲಿಟಿ ಮಾಡ್ಕೊಂಡಿದ್ರು. ಕಿಟಕಿಗಳನ್ನ ಮಾಡ್ಕೊಂಡಿದ್ದಾರೆ. ಲೈಟ್ ಮಾತ್ರ ಯಥೇಚ್ಛವಾಗಿ ಬರುತ್ತೆ. ನೋಡ್ತಾ ಇದ್ರೆ ಎಲ್ಲಾದ್ರೂ ನಿಮ್ಗೆ ಲೈಟ್ಸ್ ಕಾಣಿಸುತ್ತಾ ಇದ್ರಲ್ಲಿ. ಇವಾಗೆಲ್ಲ ಲೈಟ್ ಅರೇಂಜ್ ಮಾಡಿದ್ದಾರೆ ರಾತ್ರಿಗೆ ಅಂತ. ಬಟ್ ಇಲ್ಲಿ ಆ ತರದ್ದು ಏನಂದ್ರೆ ಏನೂ ಇರ್ಲಿಲ್ಲ ಅವಾಗ. ಸೊ ಅದು ನ್ಯಾಚುರಲ್ ಲೈಟ್ಗೋಸ್ಕರ ಅಂತಾನೆ ಆ ತರ ಕಿಂಡಿಗಳನ್ನ ಮಾಡ್ಕೊಂಡಿದ್ರು ಅವರು. ಗುಂಬಜದ ಒಳಗಡೆ ಗಾಳಿ ಚೆನ್ನಾಗಿ ಬರ್ಲಿ, ಲೈಟ್ ಚೆನ್ನಾಗಿ ಬರ್ಲಿ ಅಂತ ವ್ಯವಸ್ಥೆ ಹೇಗಿತ್ತು ಅಂತ ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಎಷ್ಟು ಲೈಟ್ ಹೇಗ್ ಬರ್ತಾ ಇದೆ ಅಂತ ಅಂದ್ರೆ, ಏನೋ ಒಂಥರ ಫೋಕಸ್ಡ್ ಲೈಟ್ ಹಾಕ್ತಾರಲ್ಲ ಆ ತರ ಬಿಸಿಲು ಲೈಟ್ ಒಳಗಡೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ನಾವು ಮೇಲೆ ಪಿಸು ಮಾತಿನ ಗ್ಯಾಲರಿ ಅಂತ ಹೇಳ್ತಾರೆ, ಅಥವಾ ವಿಸ್ಪರಿಂಗ್ ಗ್ಯಾಲರಿ. ವಿಸ್ಪರಿಂಗ್ ಗ್ಯಾಲರಿ ಅಂತ ಅಂದ್ರೆ ನೀವು ನಿಧಾನಕ್ಕೆ ಮಾತಾಡಿದ್ರು ನಿಮ್ ವಾಯ್ಸು ಇನ್ನೊಬ್ರು ಕೇಳಿಸುತ್ತೆ, ದೂರದಲ್ಲಿದ್ರು ಆ ವಾಯ್ಸ್ ಕೇಳಿಸುತ್ತೆ ಅಂತ ಹೇಳ್ತಾರೆ. ಸೊ ಗೋಲ್ ಗುಂಬಜ್ ಫೇಮಸ್ ಇರೋದೇ ಇದಕ್ಕೆ ಅಲ್ವಾ. ಸೊ 7 ಬಾರಿ ನೀನ್ ಒಂದ್ಸರಿ ಹೇಳಿದ್ರೆ 7 ಬಾರಿ ಕೇಳಿಸುತ್ತೆ. ನಾವ್ ಎಷ್ಟೋ ಸರಿ ಸಣ್ಣವ್ರು ಇದ್ದಾಗಲ್ಲ ಅಂತಿದ್ವಿ, ನೀನೇನ್ ಗೋಲ್ ಗುಂಬಜ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ, 7 ಸರಿ ಹೇಳ್ಬೇಕಾ ನಿಂಗೆ ಅಂತ ಅಂತಿದ್ವಿ. ಸೊ ಅಷ್ಟು ಫೇಮಸ್ ನಮ್ ಗೋಲ್ ಗುಂಬಜ್. ನೋಡೋಣ ಅಂತ ಇಲ್ಲಿ ಹೇಗೆ ನಮ್ಗೆ 7 ಬಾರಿ ಕೇಳಿಸುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋಣ. ಬಟ್ ಡೌಟ್, ನಂಗೆ ತುಂಬಾ ಜನ ಇರ್ತಾರೆ, ತುಂಬಾ ಕಿರಿಚ್ತಾ ಇರ್ತಾರೆ, ಧ್ವನಿ ಕೇಳಿಸೋದು ಕಷ್ಟ ಆಗುತ್ತೆ. ಬಟ್ ವಿಲ್ ಟ್ರೈ. ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ಈ ವೇ ಬಂದ್ಬಿಟ್ಟು ಕೆಳಗಡೆ ಕಳೆ ಬರ ಅನ್ನಲ್ಲ, ಅದಕ್ಕೆ ಅಂಡರ್ ಗ್ರೌಂಡ್ಗೆ ಇರೋಂತ ದಾರಿ. ಇಲ್ಲಿಂದ ಮೊದಲು ಹೋಗ್ತಿದ್ರಂತೆ ಕೆಳಗಡೆ, ಹೋಗ್ಬಿಟ್ಟು ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ, ಮೇಲ್ಗಡೆ 7 ಅಂತಸ್ತಿಂದು ಬಿಲ್ಡಿಂಗ್ ಇದು, ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ 1 ಬಿಲ್ಡಿಂಗ್ ಇದೆ, ಟೋಟಲ್ 8 ಅಂತಸ್ತಿದ್ದು. ಇವಾಗ ನಾವು ಹತ್ತನ ಅಂತ ಮೆಟ್ಲುಗಳು ಮಾತ್ರ ತುಂಬಾನೇ ದೊಡ್ಡ ದೊಡ್ಡ ಮೆಟ್ಲು. ಆಗಿನ ಕಾಲ ಜನರು ತುಂಬಾ ಹೈಟ್ ಆಗಿದ್ರು, ಕಾಲ್ಗಳು ದೊಡ್ಡದಿತ್ತು. ಸೊ ಹಂಗಾಗಿ ಇದನ್ನ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಎಷ್ಟೊಂದು ಹೈಟ್ ಇರ್ತಾರ ವ್ಯಕ್ತಿಗಳು ಅಂತ ನಮ್ಗೆ ಅನಿಸಿದ್ದು. ಒಂದು ಅಂತಸ್ತ ಹತ್ತಿದ ತಕ್ಷಣ ಈ ತರ ನಿಮ್ಗೆ ವಿಶ್ರಮಿಸಕ್ಕೆ ಅಂತ ಜಾಗ ಸಿಗುತ್ತೆ. ಆಮೇಲೆ ಮತ್ತೆ ಮೆಟ್ಲುಗಳು ಸಿಗುತ್ತೆ ನಿಮ್ಗೆ. ಎಲ್ಲ ಆಕಾರದ ಮೆಟ್ಲುಗಳನ್ನ ಅರೇಂಜ್ಮೆಂಟ್ ಇದೆ ಒಳಗಡೆ. ತುಂಬಾ ಚೆನ್ನಾಗಿ ಅದನ್ನ ಬಿಲ್ಡ್ ಮಾಡಿರೋ ಶಿಲ್ಪಿಗೆ ಮಾತ್ರ ಹ್ಯಾಟ್ಸ್ ಆಫ್ ಹೇಳೇಬೇಕು. ಇಷ್ಟು ಕಲ್ಲಲ್ಲಿ ಇಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ ಅಂತ ಅಂದ್ರೆ, ಈಗಿನ ಕಾಲದ ಆರ್ಕಿಟೆಕ್ಚರ್ ಬಿಟ್ಟಾಕಿ ಅವಾಗಿನ ಕಾಲದ ಆರ್ಕಿಟೆಕ್ಚರ್ ಎಷ್ಟು ಸ್ಟ್ರಾಂಗ್ ಇತ್ತು ನೋಡಿ. ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ, ಈ ಡೋಮ್ ಒಳಗಡೆನೆ ಡಿಸೈನು ಎವ್ರಿ ಸ್ಟೆಪ್ನು ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಒಂದ್ ಅಂತಸ್ತಲ್ಲಿ ಮಾಡಿರೋ ಡಿಸೈನ್ ಇನ್ನೊಂದು ಅಂತಸ್ತಲ್ಲಿ ಕಾಣಿಸಲ್ಲ, ಆ ತರ ಡಿಸೈನ್, ಡೋಮ್ ಡಿಸೈನ್. ಸೊ ನಾವ್ ನೆಕ್ಸ್ಟ್ ಮತ್ತೆ ಹತ್ತಕ್ಕೆ ಅಂತ ಹೋದ್ವಿ. ಎಷ್ಟು ಅಲ್ಲಿ ಸೈಡ್ ಅಲ್ಲಿ ನೋಡ್ತಿದ್ದೀರಲ್ಲ, ಈ ಸ್ಮಾರಕಗಳ ಒಳಗಡೆ ಎಲ್ಲ ಬರ್ದಿರೋದು ಕೆತ್ತಿರೋದು ತುಂಬಾ ಕೆಡ್ದಾಗ ಕಾಣಿಸ್ತಾ ಇತ್ತು. ಇರೋದೇ ಒಂದು ಇದು ಏನಂತಾರೆ, ಜಗತ್ನಲ್ಲೇ 2ನೇದು, ಅದು ಪಿಸು ಮಾತಿನ ಗ್ಯಾಲರಿ ಅಂತ ಇರೋದು ಇದು ಒಂದು. ಇದನ್ನ ನಾವು ಸಂರಕ್ಷಿಸ್ಕೊಂಡು ಇಟ್ಕೋಬೇಕು. ಈ ತರ ಕೆಟ್ಟದಾಗಿ ಬರ್ಕೊಂಡು ಏನೋ ಲವರ್ಸ್ ಗಳ ಹೆಸರುಗಳನ್ನ ಗೀಚಿ ಈ ತರ ಎಲ್ಲ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ. ಎಷ್ಟು ಹಾಳಾಗಿದೆ ಗೊತ್ತಾ ಒಳಗಡೆ ಗೋಡೆ ಮೇಲಿಂದೆಲ್ಲ. ಹಾಗೆ ನಿಮ್ಗೆ ನಾ ಇದು ಗೋಲ್ ಗುಂಬಜ್ ಎಷ್ಟು ಉದ್ದ ಅಗಲ, ಹೊರಗಡೆ ಇರೋ ಎತ್ತರ, ಒಳಗಡೆ ಎತ್ತರನೂ ನಾನು ಹೇಳ್ತೀನಿ. ಗೋಲ್ ಗುಂಬಜ್ದು ಉದ್ದ ಮತ್ತೆ ಅಗಲ ಬಂದ್ಬಿಟ್ಟು 50 ಮೀಟರ್ ಇದೆ. ಮತ್ತೆ ಹೊರಗಡೆ ಇರುವಂತಹ ಎತ್ತರ 198 ಅಡಿ ಇದೆ. ಒಳಗಡೆ ಇರುವಂತಹ ಎತ್ತರ 175 ಅಡಿ ಇದೆ. ಅದು ಗೋಲಾಕಾರದ ಗುಂಬಜ ಕಾಣಿಸುತ್ತಲ್ಲ, ನಮ್ಮ ಮೇಲ್ಗಡೆ ಕಾಣಿಸುತ್ತಲ್ಲ ಡೋಮ್ ಶೇಪು, ಅದು 39 ಮೀಟರ್ ಡಯಾಮೀಟರ್ ಇದೆ ಇದು. ಸೊ ಇದು ಟೋಟಲ್ 8 ಅಂತಸ್ತಿಂದ ಇರೋದು. ಸೊ ನಾವು ಫೈನಲಿ ಮೇಲ್ ಬಂದ್ವಿ. ನಿಮ್ ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಅದು ಡೋಮ್ ಹೊರಗಡೆ ನಿಮ್ಗೆ ಈ ಮುಸ್ಲಿಂ ಆರ್ಕಿಟೆಕ್ಚರ್ ಅಂತ ಇರುತ್ತಲ್ಲ, ಅರೇಬಿಕ್ ಆರ್ಕಿಟೆಕ್ಚರ್ ಅಲ್ಲಿ ಪರ್ಷಿಯನ್ದು ಮೇನ್ಲಿ ಈ ತರ ಕಮಲದ ದಳಗಳಿಂದ ಅರೇಂಜ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ ನೋಡಕ್ಕೆ. ಸೊ ಇಲ್ಲಿ ನಮ್ಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ತುರ್ಕಿರೋದ್ ನೋಡಿದ್ವಿ ನಾವು. ಎಷ್ಟು ಕೆಡ್ದಾಗ ಕಾಣಿಸ್ತಾ ಇದೆ. ಇದನ್ನ ಯಾರು ಏನು ಕ್ರಮ ತಗೊಳಲ್ವಾ, ಏನ್ ಕತೆ, ಅಷ್ಟೊಂದು ಸೆಕ್ಯೂರಿಟೀಸ್ ಇರ್ತಾರೆ. ಏನ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಒಂದ್ ಕ್ಯಾಮ್ರಾ ತರಂಗಿಲ್ಲ, ಫೈನ್ ಹಾಕೋದು, ಕಿತ್ಕೊಳ್ಳೋದು. ಮೈಕ್ ತರಂಗಿಲ್ಲ
ಅಂತ ಹೇಳ್ತಾರೆ. ಬಟ್ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ, ಎಲ್ಲೆಲ್ಲೋ ಗೀಚಿದ್ದಾರೆ, ಅಲ್ಲಿ ಇಲ್ಲಿ ಬೇಡದೇ ಇರೋ ವಸ್ತುಗಳನ್ನ ಎಸ್ತಿದ್ದಾರೆ. ಅದನ್ನ ಯಾರು ಕ್ಲೀನ್ ಮಾಡಕ್ ಯಾರು ಇವ್ರಿಗೆ ಹೇಳಲ್ವಾ ಅಂತ. ನಾವ್ ಹೇಳಿದ್ರೆ ನಮ್ಗೆ ಹೇಳಿದ್ರು, ಮಾಡೋರು ಮಾಡ್ತಾರ ಬಿಡ್ರಿ, ಹೇಳಿದೀವಿ ಮಾಡ್ತಾರ ಬಿಡ್ರಿ ಅಂತ ನನ್ಗೆ ಹೇಳಿದ್ರು ಅವರು. ನೋಡ್ರಿ ನೇಚರ್ ಹೆಂಗೈತೆ ಪಾಂಡ್ರೆ ಎಲ್ಲ ಸ್ವಚ್ಛಂದ ಹಚ್ಚ ಗಿಡ ಮರಗಳು ಎಲ್ಲ ಅಂದ್ರೆ ರಾಜ ಮಹಾರಾಜರು ವಾಯು ವಿಹಾರ ಮಾಡ್ಲಿಕ್ಕೆ ಕೂಡ ಇಲ್ಲಿ ಬರ್ಲಿಕ್ಕೆ ತುಂಬಾ ಅನುಕೂಲವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅದು ನೋಡ್ರಿ ಇಲ್ಲಿಂದ ನೋಡಿದ್ರೆ ಇದು ಫುಲ್ ಟಾಪ್ ಅಲ್ಲಿ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಎಷ್ಟು ಟಾಪ್ ಅಲ್ಲಿ ಇದೆ ಅಂದ್ರೆ ಗೋಲ್ ಗುಂಬಜ್ ಆಲ್ರೆಡಿ ಟಾಪ್ ಅಲ್ಲಿ ಇದೆ. ಇದು ಬಿಲ್ಡಿಂಗ್ ಮಾತ್ರ ಇನ್ನೂ ಹೈಟ್ ಇರೋದ್ರಿಂದ ನಮ್ಗೆ ಫುಲ್ ಊರು ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆ ಅಲ್ಲ, ಇದು ಬಂದು ವಸ್ತು ಸಂಗ್ರಹಾಲಯ. ಅದು ಅವಾಗ ಪ್ರಾಚೀನ ವಸ್ತು ಸಂಗ್ರಹಾಲಯ ಅಂತ. ಇಲ್ಲಿ ಹಳೇದು ಎಲ್ಲ ರಾಜರದೆಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ, ಪ್ರದರ್ಶನಕ್ಕೆ ಅಂತ ಇಟ್ಟಿರೋದು ವಸ್ತು ಸಂಗ್ರಹಾಲಯ ಇದು. ಸೊ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಎಲ್ಲ ನೇಚರ್ ವಿತ್ ಇದು ಹಳೆ ಕಾಲದ ಶಿಲ್ಪಗಳನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತಲ್ಲಿ. ಅದು ನೋಡಿ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಅವಾಗಿನ ಕಾಲದ ಲೈಬ್ರರಿ ಅಂತ ಇರುತ್ತೆ. ಇವಾಗ ವಸ್ತು ಸಂಗ್ರಹಾಲಯ ಅಂದ್ರೆ ಹಳೆ ಕಾಲದ ಲೈಬ್ರರಿ ಅದು. ಅವ್ರ ರಾಜನ ಕಾಲದ ಗ್ರಂಥಗಳನ್ನ ಬರೀತಿದ್ರಲ್ಲ, ಸೊ ಅದೆಲ್ಲ ಸೇವ್ ಮಾಡಿ ಇಟ್ಟಿರ್ತಾರೆ. ಹಾಗೆ ಮಾತಾಡ್ಕೊಂಡು ಹೊರಟಿದ್ದೆ, ಅಲ್ಲಿ ನೋಡಿದ್ರೆ ಇದು ಸಿಕ್ತಪ್ಪ, ಏನಂತಾರೆ ಚಿಕ್ಕ ಮಕ್ಕಳ ಪ್ಯಾಂಪರ್ ಕೂಡ ಸಿಕ್ಕಲ್ಲಿ ಎಸ್ತಿದ್ದಾರೆ. ಅಲ್ಲೇ ಸೆಕ್ಯೂರಿಟೀಸ್ ಮಾತ್ರ ನಿಜ ಅಲ್ಲೇ ಇದ್ರು. ನಾನು ಲಿಟ್ರಲಿ ಕೇಳ್ದೆ ಅವ್ರಿಗೆ, ಅವ್ರು ಹೇಳಿರೋದು ಇಷ್ಟೇ, ಕ್ಲೀನ್ ಮಾಡ್ತಾರೆ ಬಿಡಿ ಅಂತ. ಇಷ್ಟು ಬೇಜವಾಬ್ದಾರಿಯಾಗಿ ವರ್ತನೆ ಮಾಡ್ತಾರೆ ಅಂದ್ರೆ ಅಲ್ಲಿರೋರು ಕೂಡ. ನಾವ್ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ನಮ್ಮನ್ನೆಲ್ಲ ಅದನ್ನ ತಗೊಂಡ್ಬರ್ಬೇಕು, ಇದನ್ನ ತಗೊಂಡ್ಬರ್ಬೇಕು, ಇದೆಲ್ಲ ಯಾರು ಇಟ್ಟಿರ್ತಾರೆ? ಇಂಥದಕ್ಕೆಲ್ಲ ಅವಕಾಶ ಮಾಡ್ತಾರೆ. ಗಾಡಿಗಳೇನು ಕತ್ತೆ ಕಾಯಿ ಇರ್ತಾರಲ್ಲ, ಅಲ್ಲಿ ನೋಡಿದೀವಿ ಅವ್ರು ಬಂದ್ ಕೆಟ್ಟ ಮುಕ್ಕೊಂಡ್ಬಿಟ್ಟಾರ ಹಿಂಗ ಈ ರೀತಿ ಮಾಡಿದ್ರೆ ಏನದ ಅಂದ್ರೆ ಸ್ವಲ್ಪನಾದ್ರೂ ಕರ್ತವ್ಯ ನಿಷ್ಠೆ ಅಂತಕ್ಕಂಥದ್ದು ಇರಬೇಕು. ಇಲ್ಲೆಲ್ಲ ರೆಡ್ ಕಲರ್ ಮಾಡೋದು ಸ್ವಲ್ಪ ಬೇಕು. ಹೋಗೈತಾ ಇನ್ನೂ ಚೆನ್ನಾಗಿ ಬರ್ತಿರ್ತಾರೆ. ಸೊ ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಯಾವುದೇ ಪ್ಲೇಸಿಗೆ ಹೋಗಿ ಈ ತರ ಪ್ರಾಚೀನ ಸ್ಮಾರಕಗಳಾಗಿರ್ಬೋದು, ಹಳೆ ಬಿಲ್ಡಿಂಗ್ಸ್ ಅಲ್ಲಿ ಇಲ್ಲಿ ಹೋಗಿರ್ತೀರಲ್ವಾ, ಪ್ರವಾಸಿ ತಾಣಗಳಾಗಿರ್ಬೋದು, ಅಲ್ಲಿ ಸಿಕ್ಕಂಗೆ ಏನು ಎಸೆಯಕ್ ಹೋಗ್ಬಿಡಿ. ಬಾಟ್ಲ್ ಆಗ್ಲಿ, ತಿಂದಿರೋ ತಿಂಡಿ ಆಗ್ಲಿ, ಪ್ಯಾಂಪರ್ಸ್, ಅದು ಇದು ಬೀಡಿ ಸಿಗರೇಟು ಏನು ಎಸೆಯಕ್ ಹೋಗ್ಬೇಡಿ. ನೀಟಾಗಿಡಿ ಈ ಪ್ಲೇಸ್ನ. ತುಂಬಾ ಚೆನ್ನಾಗಿ ಎಷ್ಟು ಇವು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಈಗ ಗೊತ್ತಾಗಲ್ಲ. ಈ ಜಗತ್ನಲ್ಲಿ ಸೆಕೆಂಡ್ ಅಂದ್ರೆ ಯೋಚನೆ ಮಾಡಿ ಎಷ್ಟು ಇಂಪಾರ್ಟೆಂಟ್ ಅಂತ. ಇದನ್ನ ಚೆನ್ನಾಗಿ ರಕ್ಷಿಸ್ಕೊಳ್ಳೋಣ ಇದನ್ನ ನಾವೆಲ್ಲರೂ ಅಂತ. ಪ್ಲೀಸ್ ಈ ತರದೆಲ್ಲ ಮಾಡಕ್ ಹೋಗ್ಬಿಡಿ ಆಯ್ತಾ. ಒಳಗಡೆ ಹೋಗೋಣ ಇವಾಗ, ಹೇಗಿದೆ ಅಂತ ನೋಡೋಣ ಬನ್ನಿ. ನಾನು ನಮ್ಮ ಬ್ರದರ್ ಡಿಸ್ಕಸ್ ಮಾಡ್ತಾನೆ ಇದ್ವಿ, ಇದು ಹೆಂಗ್ ಡೋಮ್ ತಂದ್ಬಿಟ್ಟು ಹೆಂಗ್ ಇಟ್ರು ಇದನ್ನ ಅಂತ. ಬಟ್ ಒಂದು ದಂತಕತೆ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಅವಾಗಿನ ಕಾಲದಲ್ಲಿ ಆನೆಗಳು ಈ ತರ ಒಂಟೆಗಳನ್ನ ಬಿಟ್ರೆ ಏನು ಯೂಸ್ ಮಾಡ್ತಾ ಇರ್ಲಿಲ್ಲ. ಎಲ್ಲಿತ್ತು ಕ್ರೇನ್ ಇರ್ಲಿಲ್ಲ, ಬುಲ್ಡೋಸರ್ ಇರ್ಲಿಲ್ಲ, ಎಂತದೂ ಇರ್ಲಿಲ್ಲ. ಇಷ್ಟು ಡೋಮ್ನ ಹೇಗ್ ತಂದ್ ಇಟ್ರು ಇದ್ರ ಮೇಲೆ ಅನ್ನೋದೇ ನಿಜ ಡೌಟು. ಒಂದು ಕತೆ ಪ್ರಕಾರ ಇದು ಮಾನವ ನಿರ್ಮಿತ ಹೌದು, ಬಟ್ ಕಾಣದೇ ಇರೋ ಶಕ್ತಿಗಳು ಅಂದ್ರೆ ಅದೃಶ್ಯ ಶಕ್ತಿಗಳಿರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಕಟ್ಟಿರೋದು ಅಂತ ಹೇಳ್ತಾರೆ. ನನಗೆ ಇದು ದಂತಕತೆ ಅಷ್ಟೇ. ಎಷ್ಟು ಸತ್ಯ ಎಷ್ಟು ಇದು ಸುಳ್ಳು ಅಂತ ನಮಗೂ ಗೊತ್ತಿಲ್ಲ. ಸೊ ಒಳಗ್ ಹೋಗಿ ನೋಡೋಣ ಹೆಂಗ ಅನ್ಸುತ್ತೆ ಅಂತ. ಇಲ್ಲಿ ಒಳಗಡೆ ಬಂದ ತಕ್ಷಣನೇ ತುಂಬಾ ಜನ ಕಿರ್ಚಾಡ್ತಿದ್ರು, ಅರ್ಚಾಡ್ತಿದ್ರು. ಅಲ್ಲಿ ಏನು ಕೇಳಿಸ್ತಾನೆ ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಪಿಸು ಮಾತಿನ ಗ್ಯಾಲರಿ ಅಂದ್ರೆ ಏನ್ ಗೊತ್ತಾ, ನಿಧಾನಕ್ ಮಾತಾಡಿದ್ರು ಕೇಳಿಸುತ್ತೆ ಅನ್ನೋದು ಮೀನಿಂಗು. ಬಟ್ ಇಲ್ಲಿ ಜನರು ಅನ್ಕೊಂಡ್ಬಿಟ್ಟಿರೋದೇನು, ಕಿರ್ಚಿದ್ರೆ ಮಾತ್ರ 7 ಬಾರಿ ಕೇಳಿಸುತ್ತೆ ಅಂತ. ನಿಜ ಸುಳ್ಳು ಅದು. ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ, ಕಿರ್ಚೋದು ಮಾಡೋದು ಯಾರು ಮಾಡಕ್ ಹೋಗ್ಬೇಡಿ. ನಾವು ಹೋದಾಗಂತೂ ನಿಜ ನಮ್ ಧ್ವನಿ ನಮ್ಗೆ ಕೇಳಿಸ್ತಾ ಇರ್ಲಿಲ್ಲ. ನಿಮ್ಗೆ ಕೇಳಿಸ್ತೀನಿ, ಎಷ್ಟು ನಾಯ್ಸ್ ಇದೆ ಗೊತ್ತಾ. ಸೊ ಇಲ್ಲಿ ನಾವು ಈ ತರ ಕಿವಿ ಕೊಟ್ಟು ಒಂದ್ ಸೈಡ್ ಕೇಳಿದ್ರೆ ಅಪೋಸಿಟ್, ಇಲ್ಲಿಂದ ಅಪೋಸಿಟ್ ದಿಕ್ಕಿಗಿರ್ತಾರಲ್ಲ ಅವ್ರಿಗೆ ಕೇಳಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದು ನಿಜ ಕೂಡ ಹೌದು. ಸೊ ಆದಿಲ್ ಶಾ ಇದ್ದಾಗ ಅವ್ರು ಇದನ್ನ ಫಸ್ಟ್ ಟೈಮ್ ಎಲ್ಲ ಕಟ್ಟಾದ್ಮೇಲೆ ಚೆಕ್ ಮಾಡ್ಬೇಕಲ್ವಾ. ಅವ್ರ ಪ್ರೇಯಸಿ ಆದಂತಹ ಅಂದ್ರೆ ಲವರ್ ಇರೋ ಅಂತ ರಂಭಾ ಅಂತ ಅವ್ರ ಹೆಸರು, ರಂಭಾನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡಕ್ಕೆ ಅಂತ ಟ್ರೈ ಮಾಡ್ತಾರೆ. ಅವಾಗ ಅವ್ರು ಆ ಕಡೆ ಕುತ್ಕೋತಾರೆ. ಇಲ್ಲಿ 4 ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಇಲ್ಲಿ ಒಳಗಡೆ. ಸೊ ಒಂದ್ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಅವ್ರು ಕುತ್ಕೋತಾರೆ, ಇನ್ನೊಂದ್ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಇನ್ನೊಬ್ರು ರಂಭಾ ಅವ್ರು ಕೂತಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ನೀನು ನನ್ನ ಎಷ್ಟು ಪ್ರೀತಿಸ್ತೀಯಾ ಅಂತ ಆದಿಲ್ ಶಾ ಅವ್ರು ಕೇಳ್ತಾರೆ ಅವ್ರಿಗೆ. ಸೊ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆಯಿಂದ. ಅದು ಪಿಸು ಮಾತಲ್ಲಿ ಈ ಕಡೆಯಿಂದ ಹೇಳೋದು ಅಲ್ಲಿ ಕೇಳಿಸಿರುತ್ತೆ. ಅವಾಗ ಆದಿಲ್ ಶಾ ಹೇಳ್ತಾರೆ, ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಇಲ್ಲಿಂದ ಹಾರು ಅಂತ. ವಾಪಸ್ ಈ ಕಡೆ ತಿರ್ಗಾಶಲ್ಲಿ ರಂಭಾ ಅವರು ಮೇಲಿಂದ ಹಾರ್ಬಿಟ್ಟು, ನೋಡಿ ಎಷ್ಟು ಇದೆ ಡಿಸ್ಟೆನ್ಸ್ ಮೇಲಿಂದ ಕೆಳಗಡೆ, ಅಲ್ಲಿಂದ ಹಾರ್ಬಿಟ್ಟು ಅವರು ತಮ್ಮ ಪ್ರಾಣನ ತ್ಯಾಗ ಮಾಡ್ತಾರೆ. ಸೊ ನಿಜ ಇದನ್ನ ಕೇಳ್ತಿದ್ರೆ ಟ್ರೂ ಲವ್.
ನಿಜ ಹೇಳ್ಬೇಕು ಅಂತ ಅಂದ್ರೆ ಬೇಜಾರಾಯ್ತು ಆ ಸ್ಟೋರಿ ಕೇಳಿ. ಅದು ನಿಜ ಹೇಳ್ತೀವಲ್ಲ, ಇದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ ನಮ್ಗೆ. ಬಟ್ ಇಲ್ಲಿ ಹೇಳೋ ದಂತಕಥೆಗಳು, ಊಹಾಪೋಹಗಳನ್ನ ನಾನು ಕೂಡ ಫಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಸ್ಟಡಿ ಮಾಡ್ಕೊಂಡೇ ಹೋಗಿದ್ದು. ಸೊ ಹಾಗಾಗಿ ನಿಮ್ಗೂ ಶೇರ್ ಮಾಡ್ತಾ ಇದ್ದೀನಿ, ಇದು ಕಥೆಗಳು ಈ ತರ ಇದೆ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹೋಗ್ತಾ ಇದೀವಲ್ಲ ನಾವು, ಸೊ ಇದು ಫುಲ್ ಬಂದ್ಬಿಟ್ಟು ಎಷ್ಟು ಓಪನಿಂಗ್ಸ್ ಕಾಣಿಸ್ತಾ ಇದೆ. ಬೆಳಕಿಗೋಸ್ಕರ ಇವರು ಕಿಂಡಿಗಳನ್ನ ಓಪನಿಂಗ್ಸ್ ನ ಮಾಡಿದ್ರು. ಹಾಗೆ ಗೋಡೆಗಳ ಮೇಲೂ ಇಲ್ಲೂ ಒಳಗಡೆನು ತುಂಬಾ ಕೆತ್ತಿದ್ದಾರೆ ಏನೇನೋ ಹೆಸರುಗಳನ್ನೆಲ್ಲ. ಚಿಕ್ಕ ಮಕ್ಕಳು ಮಾತ್ರ ನಿಜ ಏನೂ ಭಯನೇ ಇಲ್ಲ, ಹಂಗೆ ಓಡಾಡ್ತಾ ಇದ್ರು. ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆಲ್ಲ ಬರ್ತಾರೆ. ನಾನು ಹೇಳಿದ್ನಲ್ಲ ಅವಾಗ್ಲೇ, ನಮ್ಮ ಸ್ಕೂಲ್ ಡೇಸ್ ಅಲ್ಲೂ ನಾವು ಹೋಗಿದ್ವಿ. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ನೋಡೋಣ ಅಂತ ಬಂದಿದ್ರು. ಇದು ವರ್ತ್ ನೋಡೋ ಅಂತ ಪ್ಲೇಸೇ. ತಿಳ್ಕೊಬೇಕು ನಾವು ನಮ್ಮ ಇತಿಹಾಸನ. ನಾವು ತಿಳ್ಕೊಳ್ದೆ ಇನ್ಯಾರು ತಿಳ್ಕೊಳ್ತಾರೆ ಹೇಳಿ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಸೀಟಿಂಗ್ ಅರೇಂಜ್ಮೆಂಟ್, ಆಗ್ಲೇ ನಾನು ಹೇಳಿದ್ನಲ್ಲ ಅದೇ ಸೀಟಿಂಗ್ ಅರೇಂಜ್ಮೆಂಟ್. ಸೊ ಇಲ್ಲಿನೂ ಕೂಡ ತುಂಬಾ ಗಲೀಜ್ ಮಾಡಿದ್ರು. ಸೊ ಇವೆಲ್ಲ ಕ್ಲೋಸ್ ಆಗಿದೆ. ಇದು ಎಂಟ್ರೆನ್ಸ್ಗಳನ್ನ ಎಲ್ಲ ಎಂಟ್ರೆನ್ಸ್ನು ಓಪನ್ ಇಟ್ಟಿಲ್ಲ ಇವರು. ಎರಡು ಅನ್ಸುತ್ತೆ, ಎರಡೇ ಓಪನಿಂಗ್ ಇಟ್ಟಿರೋದು. ಸೊ ಅಲ್ಲಿಂದನೇ ಬರಬೇಕು, ಆ ಕಡೆಯಿಂದ ಎಕ್ಸಿಟ್ ಆಗ್ಬೇಕು ಅಷ್ಟೇ. ಸೊ ಮಿಕ್ಕಿದ್ನೆಲ್ಲಾನು ಕ್ಲೋಸ್ ಮಾಡಿದ್ದಾರೆ, ಯಾಕಂದ್ರೆ ಪ್ರವಾಸಿಗಳು ತುಂಬಾ ಜನ ಬರ್ತಾ ಇರ್ತಾರೆ, ಟೂರಿಸ್ಟ್ಗಳು, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಎಲ್ಲಾನು ಓಪನ್ ಮಾಡಿಲ್ಲ. ಗುಡ್ ಅದು. ಸೊ ಇವಾಗ ನಾವು ಆಚೆ ಬಂದ್ವಿ ಅಲ್ಲಿಂದ. ಕಿರ್ಚ ಇದಕ್ಕೆ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು, ಅಷ್ಟು ಕಿರ್ಚ್ತಾನೇ ಇದಾರೆ ಜನ. ಎಷ್ಟು ಕೇಳಿಸ್ತೋ ಬಿಡುತ್ತೋ ಗೊತ್ತಿಲ್ಲ, ಎಲ್ರದ್ದು ಮಿಕ್ಸ್ ಆಗಿ ತಲೆ ಔಟ್ ಆಗ್ಬಿಡುತ್ತೆ ಅಲ್ಲಿಂದ. ಸೊ ಇಲ್ಲಿ ನಾವು ಹೊರಗಡೆ ನೋಡ್ತಾ ಇರೋ ಇಲ್ಲಿ ಏನಂತಾರೆ, ಸೊ ಇಲ್ಲಿ ಗುಂಬಜಿನ ಹೊರಗಡೆ ಇರುವಂತ ಗೋಡೆ ಮೇಲ್ಗಡೆ ನಾವು ಪಾರಿವಾಳಗಳು, ಮತ್ತೆ ಆನೆಗಳು, ಕಮಲಗಳು, ಮತ್ತೆ ಏನಂತಾರಲ್ಲ ಅದಕ್ಕೆ, ಕಂಠಹಾರ ಅಂತಾರಲ್ಲ, ಆ ತರದ್ದೆಲ್ಲ ಏನೇನು ಕೆತ್ತನೆಗಳನ್ನ, ಶಿಲ್ಪಗಳನ್ನ ನೋಡ್ಬೋದು ನಾವು ಗೋಡೆ ಮೇಲ್ಗಡೆ. ಸೊ ಆತರ ಸುಂದರವಾಗಿ, ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಕಲ್ಲಲ್ಲಿ ಈ ತರ ಮಾಡೋದು ಅಂದ್ರೆ ನಮ್ಗಂತೂ ಇಂಪಾಸಿಬಲ್. ಪೆನ್ಸಿಲ್ ಅಲ್ಲಿ ಪೇಪರ್ ಮೇಲೆ ಬರೆದು ಮಾಡಕ್ಕೇನೆ ಕಷ್ಟ, ಅಂಥದ್ರಲ್ಲಿ ಕಲ್ಲಲ್ಲಿ ಇಷ್ಟು ಸೂಕ್ಷ್ಮವಾಗಿರೋದನ್ನ ಕೆತ್ತದಿದೆಯಲ್ಲ, ಅದು ತುಂಬಾನೇ ನಿಜ ಕಷ್ಟ. ಇಷ್ಟು ಚೆನ್ನಾಗಿ ಇದನ್ನ ಬಿಲ್ಡ್ ಮಾಡಿದಾರಲ್ಲ. ಪ್ರಾರ್ಥನಾ ಮಂದಿರ. ಸೊ ನಾವು ಮೇಲ್ಗಡೆ ಎಲ್ಲ ನೋಡ್ಬಿಟ್ಟು ಹೊರಟ್ವಿ ಇವಾಗ. ಜನ ಮಾತ್ರ ಇಲ್ಲಿ ಯಾವಾಗ್ಲೂ ಕ್ರೌಡ್ ಇದೇ ತರಾನೇ ಇರುತ್ತೆ. ಸ್ಯಾಟರ್ಡೆ ಸಂಡೇ ತುಂಬಾನೇ ಕ್ರೌಡ್ ಇರುತ್ತೆ, ಅದರ್ ಡೇಸ್ ಕೂಡ ಇರುತ್ತೆ. ಇವತ್ತು ನಾವು ಹೋಗಿರೋದು ಸ್ಯಾಟರ್ಡೆ ಸಂಡೇ ಅಲ್ಲ, ಬಟ್ ಆದ್ರೂ ಕ್ರೌಡ್ ಇತ್ತು ತುಂಬಾ ಜನ. ಆದ್ರೆ ಸ್ಕೂಲ್ ಮಕ್ಕಳು ಟ್ರಿಪ್ಗೆ ಅಂತ ತುಂಬಾ ಜನ ಬಂದಿದ್ರು ನಾವು ಹೋದಾಗ. ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಮೇಲ್ಗಡೆ ಎಲ್ಲ ಡಿಸೈನ್ ಯಾವ ತರ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಡಿಸೈನ್ ಎಲ್ಲ ಚೆನ್ನಾಗಿದೆ ಅಲ್ಲಿ. ಒಂದಿನ ಸಾಕಾಗಲ್ಲಪ್ಪ ಈ ಬಿಜಾಪುರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ. ಯಾಕಂದ್ರೆ ಗೋಲ್ ಗುಂಬಜೆ ತುಂಬಾ ಟೈಮ್ ಹಿಡಿಯುತ್ತೆ. ಏನಾದ್ರು ಗೈಡ್ ಎಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ಮುಗ್ದೆ ಹೋಯ್ತು. ಅವ್ರ ಎಕ್ಸ್ಪ್ಲನೇಷನ್ ಮುಗಿಸಿ ನಾವೆಲ್ಲ ನೋಡಿ ಬರೋಷ್ಟ್ರಲ್ಲಿ ದಿನ ಕಳೆದೋಗಿರೋದೇ ಗೊತ್ತಾಗಲ್ಲ. ನಮ್ಗೆ ಬೇಕಾಯ್ತು 3.5 hours ಬೇಕಾಯ್ತು ನಮ್ಗೆ, ಫುಲ್ ಎಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ. ಸೊ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಇಂದ ಹೋಗ್ಬೇಕಷ್ಟೆ. ಈ 400 ವರ್ಷದಿಂದ ನಮ್ಮ ಗೋಲ್ ಗುಂಬಜ್ ಇದೇ ತರ ನಿಂತ್ಕೊಂಡಿದೆ ಅಂತ ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿರ್ಬೇಡ ಅದನ್ನ, ಅಲ್ವಾ. ಸೊ ಇಲ್ಲಿ ನಾವು ಏನಂತ ಅಂದ್ರೆ, ಇಲ್ಲಿ ಅವಾಗ ಯೂಸ್ ಮಾಡ್ತಾ ಇದ್ದಂತ ಫಿರಂಗಿಗಳು ಅದನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಈ ಸೈಡು. ಇದು ವಸ್ತು ಸಂಗ್ರಹಾಲಯ ಅಂತಾರಲ್ಲ ಆ ಕಡೆ. ಇದು ಗ್ರೌಂಡ್ ಅಲ್ಲಿ ಇತ್ತು. ಯಾಕೆ ಗ್ರೌಂಡ್ ಅಲ್ಲಿ ಇಟ್ಟಿದ್ದಾರೆ ನಿಜ ಗೊತ್ತಾಗ್ಲಿಲ್ಲ. ಇದು ಒಂಥರ ಚೆನ್ನಾಗಿತ್ತು ನೋಡಕ್ಕೆ, ಯಾಕೆ ಗ್ರೌಂಡ್ ಮೇಲೆ ಬಿಸಾಕಿದ್ದಾರೆ ಗೊತ್ತಾಗ್ಲಿಲ್ಲ ನನ್ಗುನು. ಆದ್ರೂ ಇರ್ಲಿ ನೋಡೋಣ ಅಂದ್ಬಿಟ್ಟು ಅದ್ರದ್ದು ವಿಡಿಯೋ ತಗೊಂಡೆ ನಾನು. ಆಮೇಲೆ ಈ ಕಡೆ ಎಲ್ಲ ಏನು ಸೈನಿಕರು, ಕುದುರೆಗಳು ಅದು ಇದು ಕಟ್ಟಕ್ಕೆ ಅಂತ ಆಗಿನ ಕಾಲದಲ್ಲೇ ನಿರ್ಮಾಣ ಆಗಿರೋಂತ ಇದು ಬಿಲ್ಡಿಂಗ್.